ಹೊಸದಾಗಿ ಕುರಿಗಳನ್ನ ತಂದಾಗ 7 ದಿನ ಅನ್ನೋದು ಗೋಲ್ಡನ್ ಪೀರಿಯಡ್. ಈ 7 ದಿನ ನೀವು ಕುರಿಗಳನ್ನ ಯಾವ ರೀತಿ ನೋಡ್ಕೋತೀರಿ ಅನ್ನೋದ್ರ ಮೇಲೆ ನಿಮ್ಮ ಲಾಭ ಮತ್ತ ನಷ್ಟ ಎರಡು ಡಿಸೈಡ್ ಆಗಿರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೆಂಗದಿರಿ? ಐ ಹೋಪ್ ಎಲ್ರು ಆರಾಮದ್ರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಕೂಡ ಬಹಳ ಇಂಪಾರ್ಟೆಂಟ್ ಐತಿ. ಏನಪ್ಪಾ ಅಂದ್ರ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡಾತಿರಿ ಅಥವಾ ನಾವು ಮಾಡ್ಬೇಕು ಅನ್ಕೊಂಡಿವಿ ಅಂದ್ರ ನೀವು ಹೊಸದಾಗಿ ಕುರಿಗಳನ್ನ ನಿಮ್ ಶೆಡ್ಡಿಗೆ ತಂದಾಗ 7 ದಿನ ಏನ್ ನೋಡ್ಕೋತಿರಲ್ಲ, ಯಾವ ರೀತಿ ನೋಡ್ಕೋತೀರಿ ಅನ್ನೋದ್ರ ಮೇಲೆ ನಿಮ್ಮ ಲಾಭ ಮತ್ತೆ ನಷ್ಟ ನಿಂತಿರುತ್ತ. ಸೊ ಯಾವ ರೀತಿ ಅಂತ ತಿಳ್ಕೊಳೋದಾದ್ರೆ, ಆ 7 ದಿನ ನೀವು ಮರಿಗಳನ್ನ ನಿಮ್ ಶೆಡ್ಡಿಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋತೀರಿ, ನಿಮ್ ಫುಡ್ಡಿಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋತೀರಿ ಅನ್ನೋದ್ರ ಮೇಲೆ ಇಡೀ ನಿಮ್ನ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಜರ್ನಿ ಡಿಪೆಂಡ್ ಆಗಿರುತ್ತೆ. ಸೊ ಹಂಗಾಗಿ ವಿಡಿಯೋ ಬಾಳ ಇಂಪಾರ್ಟೆಂಟ್ ಐತಿ. ವಿಡಿಯೋ ಇಲ್ಲಿ ಸ್ಕಿಪ್ ಮಾಡ್ಲಾರೆ ನೋಡ್ರಿ. ಮೊದಲನೇದಾಗಿ ಹೇಳ್ಬೇಕಂದ್ರ ನೀವು ಮೊದಲನೇ ದಿನ ಮರಿಗಳನ್ನ ಏನು ಶೆಡ್ಡಿಗೆ ತಂದಿರ್ತೀರಲ್ಲ, ಅವತ್ತಿನ ದಿನ ಬಹಳ ಕೇರ್ಫುಲ್ ಆಗಿ ಕೇರ್ ಮಾಡ್ಬೇಕಾಗುತ್ತ. ಸೊ ಯಾವ ರೀತಿ ಅಂದ್ರ ನೀವು ಒಂದ್ ಕಡೆಯಿಂದ ಮರಿಗಳನ್ನ ನಿಮ್ ಶೆಡ್ಡಿಗೆ ತಂದಿರ್ತೀರಿ, ಶಿಫ್ಟ್ ಮಾಡಿರ್ತೀರಿ, ಅವು ಮರಿಗಳು ಟ್ರಾವೆಲ್ ಮಾಡಿರ್ತಾವ. ಒಂದ್ ಕಡೆಯಿಂದ ಸಂತಿಗ್ ಬಂದು ಸಂತಿಯಿಂದ ನಿಮ್ ಶೆಡ್ಡಿಗೆ ಬಂದಿರ್ತಾವ ಅಂದ್ರೆ ಬಹಳ ಟಯರ್ಡ್ ಆಗಿರ್ತಾವ, ಆಮೇಲೆ ಸ್ಟ್ರೆಸ್ ಒಳಗಿರ್ತಾವ. ಸೊ ಆ ಸ್ಟ್ರೆಸ್ ಒಳಗಿದ್ದಾಗ ಮರಿಗಳಿಗೆ ಇನ್ನಿಷ್ಟು ನಾವು ಸ್ಟ್ರೆಸ್ ಕೊಡ್ಬಾರ್ದು. ಸೀದಾ ನಾವು ತಂದು ಶೆಡ್ಡಿಗೆ ಹಾಕತ್ತೀವಿ ಅಂದ್ರ ಮೊದಲನೇದು ಥಿಂಕ್ ಏನಂದ್ರ, ಮೊದಲನೇ ವಿಷಯ, ನಿಮ್ ಶೆಡ್ ಒಳಗ ಆಲ್ರೆಡಿ ಮರಿಗಳಿದ್ರ ನೀವು ತಂದಂತ ಹೊಸ ಮರಿಗಳನ್ನ ಸಪರೇಟ್ ಆಗಿ ಇಟ್ಕೋರಿ. ಸೊ ಯಾಕಂದ್ರ ಆ ಮರಿಗಳು ಎಲ್ಲಾ ರೀತಿಯ ಸಂತಿಯೊಳಗ ಎಲ್ಲಾ ರೀತಿಯ ಮರಿಗಳು ಬಂದಿರ್ತಾವು. ಸೊ ಎಲ್ಲಾ ಮರಿಗಳ ಜೊತೆ ನಿಂತಿರ್ತಾವು, ಒಂದ್ ಏರಿಯಾದಿಂದ ಒಂದ್ ಏರಿಯಾಕ್ ಬಂದಿರ್ತಾವು. ಸೊ ಅಲ್ಲಿ ಡಿಸೀಸ್ಗಳು ಬಾಳ ಬಂದಿರ್ತಾವ ಆ ಮರಿಗಳಿಗೆ. ಸೊ ಆ ಮರಿಗಳನ್ನ ನೀವು ಡೈರೆಕ್ಟ್ ಆಗಿ ತಂದು ನಿಮ್ಮ ಹಳೆ ಮರಿಗಳ ಜೊತೆ ಶೆಡ್ ಒಳಗೆ ಏನಾದ್ರು ಬಿಟ್ಬಿಟ್ರ ಆ ಡಿಸೀಸ್ಗಳು ಆ ಮರಿಗಳಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತಾವ. ಸೊ ಮೊದಲನೇದಾಗಿ ಮರಿಗಳನ್ನ ತಂದಾಗ ಸಪರೇಟ್ ಆಗಿ ಮಾಡಿಡ್ರಿ. ಸೊ ಇದಕ್ಕೇನಂತಾರ, ಕ್ವಾರಂಟೈನ್ ಅಂತಾರ. ಸೊ ಒಂದ್ ದಿನ ನೀವು ಕ್ವಾರಂಟೈನ್ ಆಗಿ ಮಾಡಿಡ್ಬೇಕಾಗತ್ತ. ಸೊ ಶೆಡ್ ಒಳಗ ಯಾವ ಮರಿಗಳಿಲ್ಲ, ನಾವು ಹೊಸದಾಗಿ ಇದೇ ನಮ್ದು ಫಸ್ಟ್ ಬ್ಯಾಚ್ ಅಂತಂದ್ರ ಓಕೆ. ಅಥವಾ ಸೆಕೆಂಡ್ ಬ್ಯಾಚ್ ಅಂದ್ರ ನೀವು ತರೋ ಪ್ರತಿ ಸರಿ ಮರಿಗಳನ್ನ ತರ್ತೀರಿ ಅಂದ್ರ ಮೊದಲು ನೀವು ಶೆಡ್ ಕ್ಲೀನ್ ಮಾಡಿ ಇಟ್ಕೊಂಡ ಹೊಸ ಮರಿಗಳನ್ನ ತಂದು ಶೆಡ್ಡಿಗೆ ಬಿಡ್ಬೇಕಾಗುತ್ತೆ. ಸೊ ತಂದಾಗ ಏನ್ ಮಾಡ್ಬೇಕು, ಯಾವ ರೀತಿ ನೋಡ್ಕೋಬೇಕು ಅನ್ನೋದ್ರೊಳಗ ಸೆಕೆಂಡ್ ಪಾಯಿಂಟ್ ಅಂದ್ರ ಮರಿಗಳು ಸ್ಟ್ರೆಸ್ ಒಳಗಿರ್ತಾವ ಅಂತ ಹೇಳಿದ್ದೆ. ಸೊ ಸ್ಟ್ರೆಸ್ ಒಳಗಿರುವಂತ ಮರಿಗಳಿಗೆ ಮೊದಲು ನೀವು ಪ್ಲೇನ್ ವಾಟರ್ ಕೊಡ್ರಿ, ಅಥವಾ ಅದಕ್ಕ ಇನ್ನು ನೀವು ಬೆಲ್ಲದ ನೀರ್ ಕೊಟ್ರಿ ಅಂದ್ರ ಇನ್ನೂ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರ ಬೆಲ್ಲದ ನೀರ್ ಕುಡಿಯೋದ್ರಿಂದ ಮರಿಗಳ ಬಾಡಿಗೆ ಎನರ್ಜಿ ಬರ್ತ. ಸೊ ನೀವು ಸಂತಿಯೊಳಗ ನಿಲ್ಸಿರುವಂತ ಮರಿಗಳು ಅಲ್ಲಿ ಏನು ಆಹಾರ ತಿಂದಿರೋದಿಲ್ಲ, ಬಿಸಿಲಿಗೆ ಅದು ಸುಸ್ತಾಗ್ಬಿಟ್ಟಿರ್ತಾವು. ಸೊ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತಾವ, ಸೊ ಎನರ್ಜಿ ಇರಲ್ಲ, ವೀಕ್ ಆಗಿರ್ತಾವ. ಸೊ ಆ ಟೈಮಿಗೆ ನೀವೇನಾದ್ರೂ ಬೆಲ್ಲದ ನೀರು ಕುಡಿಸಿದ್ರಿ ಅಂದ್ರ, ಪ್ಲೇನ್ ವಾಟರ್ ಶುದ್ಧವಾದಂತ ನೀರ್ ಏನಾದ್ರು ಕೊಟ್ರಿ ಅಂದ್ರ ಮರಿಗಳಿಗೆ ಸ್ವಲ್ಪ ಬಾಡಿಗೆ ಎನರ್ಜಿ ಬರ್ತ. ಸೊ ನೀರ್ ಕೊಟ್ಟು ಒಂದ್ 2-3 ತಾಸು ಆ ಮರಿಗಳಿಗೆ ರೆಸ್ಟ್ ಮಾಡಕ್ ಬಿಡ್ಬೇಕಾಗುತ್ತ. ಸೊ ಇದ್ರಿಂದ ಏನಾಗುತ್ತೆ ಮರಿಗಳಿಗೆ ಅಂದ್ರ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಆಮೇಲೆ ನಮ್ಮ ವಾತಾವರಣಕ್ಕ ಅಡ್ಜಸ್ಟ್ ಆಗೋದಕ್ಕ ಟೈಮ್ ಕೊಟ್ಟಂಗ. ಇನ್ನ 2ನೇ ದಿನ ಮರಿ ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಅಂದ್ರ ನಿಮ್ಗೊಂದು ಬೇಸಿಕ್ ನಾಲೆಜ್ ಅಂತೂ ಇರ್ಲೇಬೇಕು, ಮರಿಗಳ ಆರೋಗ್ಯದಿಂದ ಅದಾವ ಅನಾರೋಗ್ಯದಿಂದ ಅದಾವ ಅಂತ ಹೇಳಿ. ಸೊ ಹೆಂಗಂದ್ರ ನೀವು ಮರಿಗಳು ಆಕ್ಟಿವ್ ಅದಾವಿಲ್ಲ ಅಂತ ನೋಡ್ಬೇಕು, ಅಥವಾ ಮರಿಗಳು ಸುಸ್ತ್ ಅದಾವ, ಆಮೇಲೆ ಮರಿಗಳಿಗೆ ಯಾವಾದ್ರೂ ಮರಿಗಳು ನೀರ್ ಕುಡಿಯತಾವ ಇಲ್ಲ, ಆಹಾರ ತಿನ್ನುತ್ತಾ ಇಲ್ಲ, ಅಥವಾ ಯಾವ ರೀತಿ ಅಂದ್ರೆ ಯಾವ್ದಾದ್ರು ಮರಿ ಸಪ್ಪಗಾಗಿ ಮಲ್ಕೊಂಡೈತಾ, ಈ ರೀತಿ ಎಲ್ಲ ನೋಡ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ಮರಿ ಆಕ್ಟಿವ್ ಐತೆ ಇಲ್ಲ ಅಂತ ನೋಡ್ಬೇಕಂದ್ರ ನೀವೇನಾದ್ರೂ ಹೋಗಿ ನಿಂತ್ರ ಹೊಸದಾಗಿ ತಂದ ಮರಿಗಳು ಗಾಬರಿ ಆಗ್ತಾವು, ಆ ಕಡೆ ಈ ಕಡೆ ಓಡಾಡ್ತಾವ. ಸೊ ಆಕ್ಟಿವ್ ಅದಾವಂತ ಅರ್ಥ. ಇನ್ನೊಂದು ಸುಸ್ತಾಗೈತಿ ಅಥವಾ ಅದಕ್ಕ ರೋಗ ಬಂದೈತಿ ಅಂತ ಗುರ್ತಿಸೋದಾದ್ರೆ, ಅಷ್ಟು ಮರಿಗಳು ಚೆನ್ನಾಗೇ ನಿಂತಿರ್ತಾವು, ನೀರ್ ಕುಡಿತಾವು, ಆಕ್ಟಿವ್ ಆಗಿರ್ತಾವ, ಓಡಾಡ್ತಾವ ಅಂದ್ರ ಆ ಮರಿಗಳೊಳಗ ಒಂದ್ ಮರಿ ಏನಾದ್ರು ಸುಸ್ತಾಗಿ ಒಂದ್ ಕಡೆ ಕುಂತೈತಿ ಅಥವಾ ಸೈಡಿಗೆ ನಿಂತೈತಿ ಅಂದ್ರ ಆ ಮರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತಿ ಅಥವಾ ಹೆದರ್ಕೊಂಡೈತಿ, ಸ್ಟ್ರೆಸ್ ಬಾಳ ಆಗೈತಿ ಅಂತ. ಅದ್ರ ಜೊತೆಗೆ ಮರಿಗೆ ರೋಗಗಳ ಲಕ್ಷಣಗಳು ಕೂಡ ಗುರ್ತಿಸ್ತಿರ್ಬೇಕು, ಅಬ್ಸರ್ವ್ ಮಾಡ್ತಿರ್ಬೇಕು. ಯಾವ ರೀತಿ ಅಂದ್ರ ಮರಿ ಮೂಗು, ಕಣ್ಣು, ಬಾಯಿ ಒಳಗ್ ಏನಾದ್ರು ನೀರ್ ಸುರಾತೈತ, ಮತ್ತ ಕಿವಿ ಮುಟ್ಟಿ ನೋಡ್ಬೇಕು, ಕಿವಿ ಏನಾದ್ರು ಬೆಚ್ಚಗೈತಾ, ಲೂಸ್ ಮೋಷನ್ ಆತೈತೆ ಅಂತ ಟೆಸ್ಟ್ ಮಾಡ್ಕೊಂಡ್ ನೋಡ್ಕೊಂಡಿರ್ಬೇಕಾಗುತ್ತ. ಸೊ ಈ ತರ ಲಕ್ಷಣಗಳು ಏನಾದ್ರು ನಿಮ್ಗ ಕಂಡ್ರ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕರ್ಸ್ಕೋರಿ. ಯಾಕಂದ್ರ ಮೊದಲೇ ಮರಿ ಹೆದರಿರ್ತೈತಿ, ಆಮೇಲೆ ಡಿಸೀಸ್ ಗಳು ಬಂದಿರ್ತಾವ. ಸೊ ಯಾವ ರೀತಿದಂತ ನಿಮ್ಗ ಸಡನ್ ಆಗಿ ಶೆಡ್ಡಿಗೆ ತಂದ್ ದಿನಾನ ಗೊತ್ತಾಗಲ್ಲ. ಸೊ ಅದರಿಂದ ನೀವು ವೆಟರ್ನರಿ ಡಾಕ್ಟರ್ನ ಕರೆಸಿ ಮರಿ ತೋರ್ಸೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ, ನೀವು ಮರಿಗಳನ್ನ ಮೇಂಟೈನ್ ಮಾಡೋದಕ್ಕೂ ಈಸಿ ಆಗುತ್ತೆ. ಅಥವಾ ಡೇಂಜರಸ್ ವೈರಸ್ ಅಥವಾ ರೋಗ ಏನಾದ್ರು ನಿಮ್ ಮರಿಗೆ ಏನಾದ್ರು ಬಂದಿದ್ರ, ನೀವು 2 ದಿನ ಹೊಸದಾಗಿ ತಂದಿವಿ ಅದಕ್ಕ ವೀಕ್ ಐತಿ, ಸಪ್ ಐತಿ, 2 ದಿನ ಆಗಿಂದ ರಿಕವರ್ ಆಗುತ್ತಂತ ಏನಾದ್ರು ಬಿಟ್ರಿ ಅಂದ್ರ ಆ ಡಿಸೀಸ್ ರೋಗ ಇರುವಂತ ಮರಿಗಳಿಗೆಲ್ಲದಕ್ಕೂ ಸ್ಪ್ರೆಡ್ ಆಗುತ್ತಾ. ಇದರಿಂದ ಡೇಂಜರ್, ನಿಮ್ಮ ಪ್ರಾಬ್ಲಮ್ ಎಷ್ಟಾಗುತ್ತಂದ್ರ ಇಡೀ ಬ್ರಾಚಿಗೆ ಸ್ಪ್ರೆಡ್ ಆಯ್ತಂದ್ರ ಒಂದ್ ಸರಿ ಒಂದ್ ಲೆವೆಲ್ ಏನಾದ್ರು ಕ್ರಾಸ್ ಮಾಡ್ತಂದ್ರ ರೋಗ, ಆಮೇಲೆ
ತಡೆಗಟ್ಟೋದು ಬಹಳ ಕಷ್ಟ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಮೂಗು ಕಣ್ಣು ಬಾಯಿ ಒಳಗ ನೀರ್ ಸುರಾತೈತಿ, ಮರಿ ಸ್ವಲ್ಪ ಡಲ್ ಐತಿ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರ ಸೊ ಇಮಿಡಿಯೇಟ್ ಆಗಿ ಡಾಕ್ಟರ್ನ ತೋರ್ಸೋದು ಬೆಟರ್ ಅಂತ ಅನ್ಸುತ್ತೆ. ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಡೇ ಒಳಗೆ ಯಾವ ರೀತಿ ಅಂತಂದ್ರ ಲೈಟ್ ಆಗಿ ಫುಡ್ ಇಂಟ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಫಸ್ಟ್ ದಿನ ಅಂತೂ ಖಾಲಿ ಹೊಟ್ಟಿಲೆ ಬಿಟ್ಟಿರ್ತೀರಿ, ಸ್ವಲ್ಪ ಬೆಲ್ಲದ ನೀರ್ ಕೊಟ್ಟಿರ್ತೀರಿ. ಎರಡನೇ ದಿನ ಏನೈತಲ್ಲ ಸ್ವಲ್ಪ ಪ್ರಮಾಣದೊಳಗ ವನ ಮೇವು ಕೊಡ್ಬೇಕು, ಕಾಳು ಅಥವಾ ಹಸಿ ಮೇವು ಕೊಡಾಕ್ ಹೋಗ್ಬೇಡ್ರಿ. ಯಾವುದೇ ಆಗ್ಲಿ ಖಾಲಿ ಹೊಟ್ಟಿ ಒಳಗ ಐತಿ ಅಂದ್ರ ನೀವು ಹಸಿ ಮೇವು ಕೊಡೋದಿತ್ತಂದ್ರ ಏನ್ ಮಾಡ್ರಿ, ಫಸ್ಟ್ ಒಂದಿಷ್ಟು ವನ ಮೇವು ಕೊಟ್ಟಿಂದನ ಹಸಿ ಮೇವು ಕೊಡ್ರಿ, ಹಸಿ ಮೇವು ಕೊಡೋರು. ಸೊ ಬೆಟರ್ ನನಗ ಒಂದೆರಡು ದಿನ ನೀವು ವನ ಮೇವು ಜೊತೆಗೆ ಮೇಂಟೈನ್ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಮೂರನೇ ದಿನ ಏನಪ್ಪಾ ಅಂದ್ರ ಡಿವಾರ್ಮಿಂಗ್ ಗೆ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತ. ಸೊ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಒಳಗ ಡಿವಾರ್ಮಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತ. ಸೊ ಮೊದಲನೇದಾಗಿ ಡಿವಾರ್ಮಿಂಗ್ ಏನು ಮಾಡುತ್ತ ಅನ್ನೋದಾದ್ರೆ, ಡಿವಾರ್ಮಿಂಗ್ ಅಂದ್ರ ಜಂತು ಹುಳುಗಳು, ಕುರಿ ಹೊಟ್ಟಿ ಒಳಗ ಜಂತು ಹುಳುಗಳು ಇರ್ತಾವು. ಆ ಹುಳುಗಳು ನೀವು ಎಷ್ಟೇ ರೀತಿಯ ಆಹಾರ ಕೊಟ್ರು, ಎಷ್ಟೇ ಚಲೋ ಮರಿಗಳು ಫುಡ್ ತಿನ್ನತಾವ ಅಂದ್ರು ಆ ಜಂತು ಹುಳುಗಳು ಏನ್ ಮಾಡ್ತಾವು, ಕೊಟ್ಟಂತ ಆಹಾರಗಳು ತಾವೇ ತಿನ್ಕೋತಾವು. ಅದಾದ್ಮೇಲೆ ಆ ಮರಿ ಮೈ ಒಳಗಿನ ಬ್ಲಡ್ ಕೂಡ ಹೀರಿ ಕುಡಿತಾವು. ಸೊ ಇದರಿಂದ ಏನಾಗುತ್ತ, ನಮ್ಮ ಮರಿ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ನೀವು ಎಷ್ಟು ಖರ್ಚು ಮಾಡಿದ್ರು, ರೋಗಕ್ಕೂ ಅಷ್ಟೇ ಖರ್ಚು ಮಾಡ್ಬೇಕು, ಮೆಡಿಸನ್ಗೆ ಅದ್ರ ಜೊತೆ ಫುಡ್ಡಿಗೂ ಅಷ್ಟೇ ಖರ್ಚು ಮಾಡ್ಬೇಕು. ಬೆಳವಣಿಗೆ ಆಗತಿಲ್ಲ ಅಂದ್ರೆ ನಾನಾ ತರದ ಔಷಧಿನೂ ಹಾಕ್ತಿರಿ, ಫುಡ್ ಹಾಕ್ತಿರಿ. ಸೊ ಏನ್ ಹಾಕಿದ್ರು ಒಂದ್ಸರಿ ಮರಿ ಹೊಟ್ಟಿಯೊಳಗೆ ಏನಾದ್ರು ಜಂತು ಹುಳ ಹಾಕಿ ಇದ್ದ ನೀವು ಯಾವುದೇ ರೀತಿಯ ಮೆಡಿಸನ್ ಫುಡ್ ಕೊಟ್ರು ಅದು ಇಂಪ್ರೂವ್ ಆಗಲ್ಲ, ವೇಟ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ತಂದ 2-3 ದಿನದೊಳಗ ಡಿವಾರ್ಮಿಂಗ್ ಕಡ್ಡಾಯವಾಗಿ ಮಾಡ್ಲೇಬೇಕಾಗುತ್ತೆ. ಸೊ ಮೊದಲು ಡಿವಾರ್ಮಿಂಗ್ ಮಾಡೋದಕ್ಕೂ ಒಂದಿಷ್ಟು ಪ್ರೊಸೀಜರ್ ಅದಾವ. ನೀವು ನಾಳೆ ಡಿವಾರ್ಮಿಂಗ್ ಮಾಡ್ತೀರಿ ಅಂದ್ರ ನೈಟ್ ಅದನ್ನ ಖಾಲಿ ಹೊಟ್ಟಿ ಒಳಗ್ ಬಿಡ್ಬೇಕು. ಅಂದ್ರ ಹಿಂದಿನ ದಿನ ಅದಕ್ಕ ನೈಟ್ ಬೆಳಗ್ಗೆವರೆಗೂ ಖಾಲಿ ಹೊಟ್ಟಿ ಒಳಗ್ ಇರ್ಬೇಕು, ಅಂದ್ರ ಅಷ್ಟ ಡಿವಾರ್ಮಿಂಗ್ ಮಾಡ್ಬೇಕಾಗತ್ತ. ಅದ್ರ ಜೊತೆಗೆ ಮರಿ ಆಕ್ಟಿವ್ ಐತಿಲ್ಲ, ಮರಿಗೆ ಯಾವ ರೋಗಗಳು ಇರಬಾರ್ದು. ಒಂದಿಷ್ಟು ನೆಗಡಿ, ಜ್ವರ, ಕೆಮ್ಮು ಯಾವುದೇ ತರದ ಲಕ್ಷಣಗಳು ನಿಮ್ಗೆ ಕಂಡ್ರ ಮರಿಗೆ ಡಿವಾರ್ಮಿಂಗ್ ಮಾಡಕ್ ಬರಲ್ಲ. ಸೊ ಎಲ್ಲಾ ರಿಕವರ್ ಆದ್ಮೇಲೆ, ಮರಿ ಎಲ್ಲ ಆರಾಮ ಆದ್ಮೇಲೆ, ಮರಿ ಹೆಲ್ತಿ ಐತಿ ಅಂದ್ರೆ ಅಷ್ಟೇ ಡಿವಾರ್ಮಿಂಗ್ ಮಾಡ್ರಿ. ನೆಕ್ಸ್ಟ್ ಪಾಯಿಂಟ್, ಡಿವಾರ್ಮಿಂಗ್ ಆಗಿಂದ ವ್ಯಾಕ್ಸಿನೇಷನ್ ಅನ್ನೋದು ಕುರಿ ಸಾಕಾಣಿಕೆ ಒಳಗೆ ಭಾಳ ಇಂಪಾರ್ಟೆಂಟ್. ಇದು ಕಂಪಲ್ಸರಿ ಆಗಿ ಮಾಡಿಸ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದ್ಸರಿ ಏನಾದರೂ ET ಅಥವಾ PPR ರೋಗ ಮರಿಗಳಿಗೆ ಬಂತಂದ್ರೆ ಅದನ್ನ ನಾವು ಟ್ರೀಟ್ಮೆಂಟ್ ಕೊಡೋದು ಭಾಳ ಕಷ್ಟ ಆಗುತ್ತೆ. ಮರಿ ಉಳಿಸ್ಕೊಳೋದು ಕೂಡ ಅಷ್ಟೇ ಕಷ್ಟ ಆಗುತ್ತೆ. ಮರಿ ಬದುಕುವಂಥ ಚಾನ್ಸಸ್ 90% ಇರಲ್ಲ ET ಅಥವಾ PPR ರೋಗ ಬಂದ್ರೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಂತ ಕೇಳೋದಾದ್ರೆ ET ಅಥವಾ PPR ವ್ಯಾಕ್ಸಿನೇಷನ್. ರೋಗ ಬರೋದಕ್ಕಿಂತ ಮುಂಚೆ ನೀವು ET PPR ವ್ಯಾಕ್ಸಿನೇಷನ್ ಹಾಕೋದ್ರಿಂದ ರೋಗನ 90% ತಡೆಗಟ್ಟಬಹುದು ಅಂತ ಹೇಳ್ತೀನಿ. ಸೊ ಡಿವರ್ಮಿಂಗ್ ಆಗಿ 7ರಿಂದ ಮಿನಿಮಮ್ 7 ದಿನ ಗ್ಯಾಪ್ ಆದ್ಮೇಲೆ ವ್ಯಾಕ್ಸಿನೇಷನ್ ಮಾಡಿಸ್ರಿ. ವ್ಯಾಕ್ಸಿನೇಷನ್ ಮಾಡಿಸೋದ್ರಿಂದ ಹೇಳಿದೆ ಅಲ್ಲ, ರೋಗಗಳನ್ನ ತಡೆಗಟ್ಟಬಹುದು. ಒಂದು ET ರೋಗ ಬಂತಂದ್ರ ಹೇಳೋದಕ್ಕೆ ಆಗಲ್ಲ, ಏಕಾಏಕಿ ಸಾವಾಗ್ತಾವು ಮರಿಗಳಿಗೆ. ಇನ್ನು PPR ಬಂತಂದ್ರ ಮರಿಗಳಿಗೆ ಬಾಯಿಗೆ ಎಲ್ಲ ಹುಣ್ಣಾಗ್ತಾವು, ಮೈ ಮೇಲೇನು ಹುಣ್ಣಾಗ್ತಾವ. ಸೊ ಡೇಂಜರಸ್ ರೋಗ ಅಂದ್ರೆ ಕುರಿ ಸಾಕಾಣಿಕೆ ಒಳಗ ಡೇಂಜರಸ್ ರೋಗ ಅಂದ್ರೆ ಬ್ಲೂ ಟಂಗ್, PPR, ET ಅಂತ ಹೇಳ್ಬೋದು. ಇನ್ನೂ ಅದ ಗೋಟ್ ಫಾಕ್ಸ್, HS, ಶಿಪ್ ಫಾಕ್ಸ್ ಅಂತ ಹೇಳಿ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿ ನೀವು ಶಾರ್ಟ್ ಟರ್ಮ್ ಮಾಡತ್ತೀರಿ ಅಂದ್ರೆ ET PPR ಹಾಕ್ಸೋದು ಬೆಟರ್. ಸೊ ನೆಕ್ಸ್ಟ್ ಪಾಯಿಂಟು, ನೀವು ಹೊಸದಾಗಿ ಮರಿಗಳನ್ನ ತಂದಾಗ ಮೊದಲು 1-2 ದಿನ ಖಾಲಿ ಹೊಟ್ಟಿಲೇ ಇಡ್ತೀರಿ, ಅಬ್ಸರ್ವೇಷನ್ ಮಾಡ್ತೀರಿ, ಹೆಲ್ತ್ ಚೆಕ್ ಮಾಡ್ತೀರಿ, ಡಿವಾರ್ಮಿಂಗ್ ಮಾಡ್ತೀರಿ, ವ್ಯಾಕ್ಸಿನೇಷನ್ ಮಾಡಿಸ್ತೀರಿ. ಎಲ್ಲ ಮಾಡಿಂದ ಸ್ವಲ್ಪ ಪ್ರಮಾಣದೊಳಗೆ ಫುಡ್ ಕೊಟ್ಕೊಂಡು ಹೋಗ್ತಿರ್ತೀರಿ. ಆ 7 ದಿನ 6 ದಿನ ಆದಮೇಲೆ ನೀವು ಅಥವಾ 7 ದಿನ ಆದಮೇಲೆ ಲೈಟಾಗಿ ಕೈ ತಿಂಡಿನ ಕೊಡೋಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ 7 ದಿನದ ಒಳಗೆ ಕೈ ತಿಂಡಿ ಕೊಡಕ್ಕೆ ಹೋಗ್ಬೇಡ್ರಿ. ಇದರಿಂದ ಏನಾಗುತ್ತೆ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ಮು ಆಗುತ್ತೆ, ಅದಕ್ಕೆ ಆಮೇಲೆ ಅಡ್ಜಸ್ಟ್ ಆಗೋದಿಲ್ಲ ಫುಡ್ಡಿಗೆ. ಅದಾದಮೇಲೆ ಲೂಸ್ ಮೋಷನ್ ಆಗೋ ಚಾನ್ಸಸ್ಸು ಭಾಳ ಇರುತ್ತೆ. 7 ದಿನ ಗ್ಯಾಪ್ ಕೊಟ್ಟು ನೀವು ಲೈಟಾಗಿ ಅಂದ್ರೆ 100 ಗ್ರಾಮಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ರಿ. ಒಂದು ಹೊತ್ತಷ್ಟೇ. ನಾವು ಆಲ್ಮೋಸ್ಟ್ 2 ಹೊತ್ತು ಒಬ್ಬೊಬ್ರು ಹಾಕ್ತಿರ್ತಾರೆ. ಸೊ 2 ಹೊತ್ತು ಹಾಕ್ತೀವಿ ಅಂದ್ರೆ ಅದೇನು ಬೇಡ. ಸ್ಟಾರ್ಟಿಂಗ್ ಒಳಗೆ ಮಾಡೋರು 1 ಹೊತ್ತು ಅಷ್ಟೇ, ಅದು ಈವ್ನಿಂಗ್ ಹಾಕೋದು ಬೆಟರ್. ಕೈ ತಿಂಡಿ ಯಾವಾಗ ಹಾಕ್ಬೇಕಂದ್ರೆ ಈವ್ನಿಂಗ್, ಸಾಯಂಕಾಲ 7-8 ಒಳಗೆ ನೀವು ಕೈ ತಿಂಡಿನ ಹಾಕೋಬೇಕಾಗುತ್ತೆ. 7:30 ಒಳಗೆ ಹಾಕೊಂಡ್ರೆ 7 ಗಂಟೆಗೆ ಹಾಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅಷ್ಟೊತ್ತಿಗೆ 7 ದಿನ ಆದಮೇಲೆ 7 ಗಂಟೆಗೆ ನೀವು ಕೈ ತಿಂಡಿ ಹಾಕೊಂಡು ಹೋಗ್ರಿ ಲೈಟಾಗಿ. ಮರಿ ಎಷ್ಟೇ kg ಇರಲಿ 100 ಗ್ರಾಮಿಂದ ಸ್ಟಾರ್ಟ್ ಮಾಡೋದು ಬೆಟರ್ ಅಂತ ನನ್ನ ಅನಿಸಿಕೆ. ಸೊ 100 ಗ್ರಾಮಿಂದ 7 ದಿನ ಆದಮೇಲೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದರಿಂದ ಏನಾಗುತ್ತಂದ್ರೆ ಈ 7 ದಿನದೊಳಗೆ ನಮ್ಮ ಮರಿ ನಮ್ಮ ಕ್ಲೈಮೇಟ್ಗೆ ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ನೀವು ಕೊಡುವಂಥ ವನ ಮೇವಿಗೆ, ನಿಮ್ಮ ನೀರಿಗೆ, ನಿಮ್ಮ ವಾತಾವರಣಕ್ಕೆ ಆಲ್ಮೋಸ್ಟ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರುತ್ತೆ. ಇದಾದಮೇಲೆ ನೀವು ಕೈ ತಿಂಡಿ ಸ್ಟಾರ್ಟ್ ಮಾಡೋದ್ರಿಂದ, ಅದು ಲೈಟಾಗಿ ಸ್ಟಾರ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಕೈ ತಿಂಡಿಗೂ ಕೂಡ ಮರಿ ಅಡ್ಜಸ್ಟ್ ಆಗ್ತಾವೆ. ನೀವು ನೋಡ್ಬೋದು ಒಂದಿಷ್ಟು ಮರಿಗಳು ಸಡನ್ನಾಗಿ ತಂದಿಂದನ ಲೂಸ್ ಮೋಷನ್ ಹತ್ತವು. ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಲೀನ್ ವಾಟರ್ ಇರೋಲ್ಲ, ಆಮೇಲೆ ಶೆಡ್ ಕ್ಲೀನ್ ಇರೋದಿಲ್ಲ, ಅದಾದಮೇಲೆ ರೋಗಗಳನ್ನ ಸರಿಯಾಗಿ ಗುರುತಿಸಿರೋದಿಲ್ಲ ಅವರು. ಹೆವಿ ರೋಗಗಳು ಜಾಸ್ತಿ ಆದಮೇಲೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತಾವೆ.
ಸೊ ಕರೆಕ್ಟಾಗಿ ಡಿವಾರ್ಮಿಂಗ್ ಮಾಡ್ತಿರೋದಿಲ್ಲ. ಆಮೇಲೆ ಸಡನ್ನಾಗಿ ಒಂದು 3-4 ದಿನ ಆದಮೇಲೆ ಕೈ ತಿಂಡಿ ಕೊಟ್ಬಿಟ್ಟಿರ್ತಾರೆ. ಸೊ ಅದು ಡೈಜೆಷನ್ ಪ್ರಾಬ್ಲಮ್ಮು ಆಗುತ್ತೆ, ಹೊಟ್ಟೆ ಉಬ್ಬರ ಆಗುತ್ತೆ, ಲೂಸ್ ಮೋಷನ್ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾವೆ. ಸೊ ಬೆಟರ್ ಈ 7 ದಿನ ಮರಿಗಳನ್ನ ನೀವು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮ್ದು ಕುರಿ ಸಾಕಾಣಿಕೆ ಜರ್ನಿ ಏನೈತಲ್ಲ ಅದು 6 ತಿಂಗಳದ್ದಾಗಲಿ ಅಥವಾ 3 ತಿಂಗಳದ್ದಾಗಲಿ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಆಮೇಲೆ ಪ್ರಾಫಿಟೇಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಮರಿಗಳು ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ಸುಸ್ತಾಗಿರ್ತಾವೆ, ಸ್ಟ್ರೆಸ್ ಒಳಗಿರ್ತಾವೆ. ಸೊ ಆ ಟೈಮ್ ಒಳಗೆ ನೀವು ಎಕ್ಸ್ಟ್ರಾ ಕೇರ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಪ್ರಾಫಿಟ್ ತೊಗೋಬೋದು ಅಂತ ಹೇಳ್ಬೋದು. ಮೊದಲ 7 ದಿನ ಅನ್ನೋದು ಗೋಲ್ಡನ್ ಪೀರಿಯಡ್ ಆಗಿರುತ್ತೆ. ಈ 7 ದಿನ ನೀವು ಮರಿಗಳನ್ನ ಸರಿಯಾಗಿ ನೋಡ್ಕೊಳ್ಳೋದ್ರಿಂದ ನಿಮ್ಮ ಫಾರ್ಮ್ ಫ್ಯೂಚರ್ ಸೇಫ್ ಆಗಿರುತ್ತೆ. ಅದ್ರ ಜೊತೆಗೆ ಹೆಲ್ದಿ ಅಂದ್ರೆ ರೋಗ ಇರಲಾರದಂಥವು ಚೆನ್ನಾಗಿರುವಂಥ ಹೆಲ್ತಿ ಮರಿಗಳನ್ನ ಮೇಂಟೈನ್ ಮಾಡೋದ್ರಿಂದ ನಿಮ್ಮ ಇನ್ಕಮ್ ಕೂಡ ಗುಡ್ ಇನ್ಕಮ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಇನ್ಕಮ್ ಕೂಡ ಅಂತ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಇಂಥ ಹೆಚ್ಚಿನ ಫಾರ್ಮಿಂಗ್ ಟಿಪ್ಸ್ ಬೇಕಂದ್ರೆ ಅದರೊಳಗೂ ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಬೇಕಂದ್ರೆ ಈಗ ನನ್ನ ಪೇಜ್ನ ಫಾಲೋ ಮಾಡ್ಕೊರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.